ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ರಂಗು ರಂಗಿನ ವೇದಿಕೆಯಲ್ಲಿ ದೇಹದಾಡಿಯ ಸ್ಪರ್ಧೆ, ಪ್ರಶಸ್ತಿಗಾಗಿ ಯುವಕರಿಂದ ನಾನಾ ಕಸರತ್ತು. ಬಾಡಿ ಬಿಲ್ಡರ್ ಆಗೋಕೆ ಇವರು ಏನೇನ್ ಮಾಡ್ತಾರೆ, ಇದೆ ಈ ಹೊತ್ತಿನ ವಿಶೇಷ ಕರ್ನಾಟಕ ಕಿಶೋರ. ಜಿಮ್ನಲ್ಲಿ ಹೋಗಿ ಬೆವರಿಳಿಸಿ ದೇಹವನ್ನ ಹುರಿಕೊಳಿಸೋದು ಅಂದ್ರೆ ಯುವಕರಿಗೆ ಎಲ್ಲೆಲ್ಲದ ಕ್ರೇಜ್. ಇವಾಗಿನ ಯುವ ಜನತೆಗೆ ಇಂತಹ ಕ್ರೇಜ್ ಹುಟ್ಟಿಕೊಳ್ಳೋಕೆ ಕಾರಣವಾಗಿರೋದು ಸಿನಿಮಾ ಹೀರೋಗಳಿಂದ. ಆದ್ರೆ ಇನ್ನೂ ಕೆಲವರು ತಮ್ಮ ಖುಷಿಗಷ್ಟೇ ಅಲ್ಲ, ಸ್ಪರ್ಧೆಗಾಗಿ ತಮ್ಮ ದೇಹವನ್ನ ದಂಡಿಸಿ ತಯಾರಿ ಮಾಡಿಕೊಳ್ತಾರೆ. ಹೀಗೆ ಕಷ್ಟಪಟ್ಟವರ ಶ್ರಮಕ್ಕೆ ತಕ್ಕ ಬೆಲೆ ಸಿಗೋದು ಆಗೋ ಈಗೋ ನಡೆಯೋ ದೇಹದಾಡಿಯ ಸ್ಪರ್ಧೆಗಳಲ್ಲಿ. ಇಂತಹದ್ದೊಂದು ಸ್ಪರ್ಧೆ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ನಡೆಯಿತು. ಇಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಸುಮಾರು 500 ಮಂದಿ ಯುವಕರು ಭಾಗವಹಿಸಿದ್ರು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಎಸ್, ಆಫ್ ಕೋರ್ಸ್, ಒಬ್ಬೊಬ್ಬರೇ ಬಂದು ಸ್ಟೇಜ್ ಮೇಲೆ ನಿಂತು ಹೀಗೆ ದೇಹವನ್ನ ಪ್ರದರ್ಶನ ಮಾಡ್ತಿದ್ದಾರೆ ಅಂದ್ರೆ ಇದು ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಯುವಕರಿಗೆ ದೇಹವನ್ನ ದಂಡಿಸಿ ಹುರಿಗೊಳಿಸಿ ಸಿಕ್ಸ್ ಪ್ಯಾಕ್ ಮಾಡೋದು ಅಂದ್ರೆ ಎಲ್ಲಿಲ್ಲದ ಕ್ರೇಜ್. ಇದಕ್ಕಾಗಿ ಪಡುವಂತ ಶ್ರಮ ಅಷ್ಟಿಷ್ಟಲ್ಲ. ಆದ್ರೆ ಇನ್ನು ಬಹಳಷ್ಟು ಮಂದಿ ದೇಹದಾಢ್ಯ ಸ್ಪರ್ಧೆಗಳಿಗಾಗಿಯೇ ಇನ್ನಿಲ್ಲದ ಬೆವರನ್ನ ಹರಿಸ್ತಾರೆ. ಅಂತವರ ಶ್ರಮಕ್ಕೆ ಫಲ ಸಿಗುವುದು ಇಂತಹ ಸ್ಪರ್ಧೆಗಳು ನಡೆದಾಗ. ಸ್ಟೇಜ್ ಮೇಲೆ ಬಂದು ವಿವಿಧ ಭಂಗಿಗಳಲ್ಲಿ ಹುರಿಗೊಳಿಸಿದ ದೇಹವನ್ನ ಪ್ರದರ್ಶನ ಮಾಡುವಂತ ದೇಹದಾಢ್ಯ ಪಟುಗಳಿಗಾಗಿ ಹಲವಾರು ಸ್ಪರ್ಧೆಗಳು ನಡೆಯುತ್ತವೆ. ಇತ್ತೀಚೆಗೆ ಇಂತಹದ್ದೇ ಪುರುಷರ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಬೆಂಗಳೂರಿನ ಪೇಣ್ಯಾದಾಸರಹಳ್ಳಿಯಲ್ಲಿ ಕೂಡ ನಡೆಯಿತು. ಆಕ್ಟಿವ್ ಫಿಟ್ನೆಸ್ ಪ್ಲಾನೆಟ್ ಹಾಗೂ ರಂಗ ಲೆವೆನ್ಸ್ ಕರ್ನಾಟಕ ಅಮೆಚೂರ್ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ 64ನೇ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಮತ್ತು ಕರ್ನಾಟಕ ಶ್ರೇಷ್ಠ ಅಂತ ಬಿರುದನ್ನು ಕೂಡ ನೀಡಲಾಗುತ್ತೆ. ಒಟ್ಟು 8 ವಿಭಾಗದಲ್ಲಿ ಬಹುಮಾನ ಇದ್ದು, ಕರ್ನಾಟಕ ಉದಯ್, ಕರ್ನಾಟಕ ಕಿಶೋರ್, ಕರ್ನಾಟಕ ಕುಮಾರ್, ಕರ್ನಾಟಕ ನವಚೇತನ, ಕರ್ನಾಟಕ ಕೇಸರಿ, ಕರ್ನಾಟಕ ಶ್ರೀ ಅಂತ ಬಾಡಿ ಬಿಲ್ಡರ್ ಗಳನ್ನ ಆಯ್ಕೆ ಮಾಡಲಾಗುತ್ತೆ. ರಾಜ್ಯದ ನಾನಾ ಭಾಗದಿಂದ 500ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ದು ನೋಡಿದ್ರೆ ದೇಹದಾಢ್ಯ ಅನ್ನೋದು ಯುವ ಮನಸ್ಸುಗಳನ್ನ ಎಷ್ಟು ಆವರಿಸಿಬಿಟ್ಟಿದೆ ಅನ್ನೋದು ಅರಿವಾಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಹದಾಢ್ಯಕ್ಕೆ ಮನ್ನಣೆ ಇದ್ರೂ ಕೂಡ ಇದನ್ನ ಒಲಿಂಪಿಕ್ಸ್ಗೆ ಸೇರಿಸಿಲ್ಲ. ಕಾರಣ ಬಾಡಿ ಬಿಲ್ಡಿಂಗ್ ಪ್ರದರ್ಶನವನ್ನ ಪಂದ್ಯವೆಂದು ಘೋಷಣೆ ಮಾಡಿಲ್ಲ. ಆದ್ರೂ ಕೆಲವೊಂದು ಸಂಸ್ಥೆಗಳು ಸ್ಪರ್ಧೆಗಳನ್ನ ನಡೆಸುತ್ತವೆ. ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸ್ಪರ್ಧೆಗಳಿರ್ತವೆ. ಆದ್ರೆ ಇವರಿಗೆ ಯಾವ ಸಹಾಯವೂ ಕೂಡ ಸಿಗಲ್ಲ. ನೀವೀಗ ನೋಡ್ತಾ ಇರುವಂತಹ ಈ ಯುವಕನಿಗೆ ಇನ್ನು 22 ವರ್ಷ. ಹೆಸರು ವಿನಯ್ ಅಂತ. ಜಿಮ್ಗೆ ಹೋಗ್ತಿದ್ದಾಗ ದೇಹದಾಢ್ಯದ ಬಗ್ಗೆ ಒಲವು ಬೆಳೆಸಿಕೊಂಡಂತ ವಿನಯ್ ಮುಂದೆ ಒಂದೊಂದೇ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಇಂದು ಕರ್ನಾಟಕ ಕಿಶೋರ್ ಟೈಟಲ್ ವಿಜೇತರಾಗಿದ್ದಾರೆ. ಹೀಗೆ ಟೈಟಲ್ ಗಳನ್ನ ವಿನ್ ಮಾಡ್ತಾ ಹೋದ್ರೆ ಇವರಿಗೆ ಸಹಾಯ ಸಿಗುತ್ತಾ? ಇಲ್ವೇ ಇಲ್ಲ. ಪ್ರಶಸ್ತಿ ಬಂದಾಗ ಸಿಗುವಂತ ಅಷ್ಟೋ ಇಷ್ಟೋ ಹಣ ಬಿಟ್ರೆ ಇನ್ಯಾವ ಬಹುಮಾನವೂ ಕೂಡ ಇವರಿಗೆ ಸಿಗಲ್ಲ. ಆದ್ರೂ ಈ ಬಗ್ಗೆ ಒಲವು ಮಾತ್ರ ಇವರಿಗೆ ಕಡಿಮೆ ಆಗಿಲ್ಲ. ರಾಜ್ಯ ಮಟ್ಟದಲ್ಲಿ ಗೆಲುವು ಸಿಕ್ಕಾಗಿದೆ. ಮುಂದೆ ರಾಷ್ಟ್ರೀಯ ಮಟ್ಟ,
ಬಳಿಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಟೈಟಲ್ ಗೆಲ್ಲುವಂತ ಹುಮ್ಮಸ್ಸು ಇವರದ್ದು. ಆದ್ರೆ ಇವರಿಗೆ ಯಾವ ಪ್ರೋತ್ಸಾಹವೂ ಕೂಡ ಸಿಗಲ್ಲ. ಸರ್ಕಾರವು ದೇಹದಾಢ್ಯಕ್ಕೆ ಬೆಂಬಲವನ್ನ ಕೂಡ ನೀಡಲ್ಲ. ದೇಹವನ್ನ ಈ ಪರಿ ಬಿಲ್ಡ್ ಮಾಡೋದೇನೋ ಕಡಿಮೆ ಸಾಹಸ ಅಲ್ಲ. ಇದಕ್ಕಾಗಿ ಕಠಿಣವಾದಂತ ಶ್ರಮ ಪಡಬೇಕಾಗುತ್ತೆ. ವಿನಯ್ ಅನ್ನುವಂತ ಈ ಬಾಡಿ ಬಿಲ್ಡರ್ ಬೆಳಗ್ಗೆ 3 ಗಂಟೆ ಸಂಜೆ 3 ಗಂಟೆ ವರ್ಕೌಟ್ ಮಾಡೋದ್ರ ಜೊತೆಗೆ ದಿನವೊಂದಕ್ಕೆ 40 ಮೊಟ್ಟೆ, 1.5 ಕೆಜಿ ಚಿಕನ್, 1 ಕೆಜಿಯಷ್ಟು ತರಕಾರಿ ಸೇವಿಸ್ತಾರೆ. ಆಹಾರಕ್ಕಾಗಿ ಇವರಿಗೆ ದಿನಕ್ಕೆ ಸುಮಾರು 2,000 ರೂಪಾಯಿ ಖರ್ಚಾಗುತ್ತೆ. ಸರ್, ಬಾಡಿ ಬಿಲ್ಡಿಂಗ್ ಅನ್ನೋದು ಅಷ್ಟು ಸುಲಭ ಅಲ್ಲ. ಬಾಡಿ ಬಿಲ್ಡಿಂಗ್ ಅನ್ನೋದಕ್ಕೋಸ್ಕರ ಎಲ್ಲಾನು ತ್ಯಾಗ ಮಾಡಬೇಕಾಗುತ್ತೆ. ಅವ್ನು ಬರೀ ಒಂದು ಪ್ರಿಪ್ರೇಷನ್ ಕಡೆನೆ ಅವ್ನು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಈ ಡಯಟ್ ಅಲ್ಲಿ ಬರೀ ಅವ್ನು ಚಿಕನ್, ಮೊಟ್ಟೆ, ಚಪಾತಿ ಈ ತರ ಇರುತ್ತೆ. ಬೇರೆ ಮಸಾಲಾ ಐಟಮ್ ತಿನ್ನಂಗಿಲ್ಲ, ಸ್ವೀಟ್ಸ್ ತಿನ್ನಂಗಿಲ್ಲ. ಆ ಡೆಡಿಕೇಶನ್ ಫುಲ್ಲು ಮೈಂಡ್ ಸೆಟ್. ಇದಕ್ಕೆ ಗೇಮ್ ಒಂಥರ ಮೈಂಡ್ ಸೆಟ್. ಯಾವಾಗ್ಲೂ ಅವ್ನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ವರ್ಕೌಟ್ ಬಗ್ಗೆ ಆಗ್ಲಿ, ಅವ್ನ ಡಯಟ್ಗಳ ಬಗ್ಗೆ ಆಗ್ಲಿ ತುಂಬಾನೇ ಕಾನ್ಸಂಟ್ರೇಷನ್ ಅದರಿಂದಾನೇ ಮಾಡ್ಕೊಂಡು ಈ ಲೆವೆಲ್ ಬಂದಿದ್ದಾನೆ. ಉಪ್ಪು ಕೂಡ ತಿನ್ನುವಂತಿಲ್ಲ, ಎಣ್ಣೆ ಪದಾರ್ಥ ಮುಟ್ಟುವಂತಿಲ್ಲ. ಹೀಗೆ ಒಂದಷ್ಟು ನಿಯಮಗಳನ್ನ ಪಾಲಿಸಿದ್ರಷ್ಟೇ ಇಂತಹ ದೇಹವನ್ನ ಪಡೆಯಬಹುದು. ಎಲ್ಲಾ ಸ್ಪರ್ಧಿಗಳಂತೆ ಈ ಸ್ಪರ್ಧೆಗೂ ಕೆಲವೊಂದು ನಿಯಮಗಳಿವೆ. ಸ್ಟಿರಾಯ್ಡ್ ಅನ್ನ ಬಳಸಿ ದೇಹವನ್ನ ಬಲಿಷ್ಠ ಮಾಡಿಕೊಂಡವರಿಗೆ ಇಲ್ಲಿ ಅವಕಾಶ ಇರಲ್ಲ. ವೈದ್ಯಕೀಯ ಪರೀಕ್ಷೆಯೂ ಕೂಡ ನಡೆಯುತ್ತೆ. ಒಂದು ದೇಹದಾಢ್ಯ ಸ್ಪರ್ಧೆ ನಡೆಯುವಂತ ಹಂತಗಳನ್ನ ವಿಜೇತರಾಗಿರುವಂತ ವಿನಯ್ ವಿವರಿಸಿದ್ದಾರೆ. ಬನ್ನಿ ಕೇಳೋಣ. ಫಸ್ಟ್ ಇದರಲ್ಲಿ ಐ ಚೆಕಪ್ ನೀಡುತ್ತೆ. ಐ ಚೆಕಪ್ ಅಲ್ಲಿ 4 ಗ್ರೂಪ್ ಇರುತ್ತೆ: ಶಾರ್ಟ್, ಮೀಡಿಯಂ, ಟಾಲ್, ಸೂಪರ್ ಟಾಲ್ ಅಂತ. ನಾನು ಬಂದು ಟಾಲ್ ಕ್ಲಾಸ್ ಅಲ್ಲಿ ಇರೋದು. ಸೂಪರ್ ಟಾಲ್ ಬೇರೆ, ಮೀಡಿಯಂ ಬೇರೆ, ಶಾರ್ಟ್ ಕ್ಲಾಸ್ ಬೇರೆ, ಹೈಟ್ ವೈಸ್ ಇರುತ್ತೆ. ಇದು ಬಾಡಿ ಬಿಲ್ಡಿಂಗ್ ಅನ್ನೋದು ಎಲ್ಲರೂ ಅಂದ್ಕೊಂತಾರೆ ಶರೈಡ್ ತಗೊಂಡ್ರೆ ಬಂದ್ಬಿಟ್ಟಿದ್ ಬಾಡಿ ಅಂತ. ಅದೆಲ್ಲ ಸುಳ್ಳು. ಇದು ಶರೈಡ್ ತಗೊಳ್ಬಾರ್ದು. ಮೈನ್ ಹಾರ್ಡ್ ವರ್ಕ್ ಮಾಡಬೇಕು, ಡೆಡಿಕೇಶನ್ ಇರಬೇಕು, ಪ್ಲಸ್ ಡಯಟ್ ಚೆನ್ನಾಗಿದ್ರೆ ಯಾರು ಬೇಕಾದ್ರೂ ಎಂತ ಲೆವೆಲ್ ಬೇಕಾದ್ರೂ ಹೋಗಿ ಮಾಡ್ಕೊಂಡ್ಬರ್ಬೋದು. ಎಲ್ಲಾ ಗ್ರೂಪಲ್ಲೂ 10-15 ಮೆಂಬರ್ಸ್ ಇರ್ತಾರೆ. ಆ 10-15 ಮೆಂಬರ್ಸ್ ಅಲ್ಲಿ ಒಬ್ಬೊಬ್ಬನ ಸೆಲೆಕ್ಟ್ ಮಾಡ್ತಾರೆ. ಆ ಒಬ್ಬೊಬ್ಬ ಸೆಲೆಕ್ಟ್ ಮಾಡಿ ಆ 4 ಜನದಲ್ಲಿ ಒಬ್ಬನ ಸೆಲೆಕ್ಟ್ ಮಾಡಿ ಅವರೇ ವಿನ್ನರ್. ನಾನು ವಿನ್ ಆಗಿದ್ದೆ ಅದರಲ್ಲಿ. ಇಷ್ಟೆಲ್ಲ ಸಾಧನೆ ಮಾಡಬೇಕು ಅಂದ್ರೆ ಅಫ್ಕೋರ್ಸ್ ಕೋಚ್ ಒಬ್ಬರ ಸಹಾಯ ಬೇಕೇ ಬೇಕಾಗುತ್ತೆ. ವಿನಯ್ಗೂ ಹಂತ ಹಂತದಲ್ಲೂ ಕೂಡ ಪ್ರೋತ್ಸಾಹ ನೀಡುವಂತಹ ಕೋಚ್ ಸಿಕ್ಕಿದ್ರೆ ಮಾತ್ರ ದೇಹದಾಢ್ಯದ ಕನಸು ನನಸಾಗುತ್ತೆ. ನಾನು ಸ್ಟೇಟ್ ಲೆವೆಲ್ ಎಲ್ಲ ಕಾಂಪಿಟೇಷನ್ ಮಾಡಿದ್ದೀನಿ. ನಮ್ಗೆ ಯಾರು ಬ್ಯಾಕ್ ಸಪೋರ್ಟ್ ಸಿಗ್ಲಿಲ್ಲ, ಅವಾಗ ಯಾರು ಎಂಕರೇಜ್ ಮಾಡ್ಲಿಲ್ಲ. ಸೊ ಅದಕ್ಕೋಸ್ಕರ ಇವ್ನ ಹಾರ್ಡ್ ವರ್ಕ್ ನೋಡಿ, ಇವ್ನ ಡೆಡಿಕೇಶನ್ ನೋಡಿ, ಇವ್ನಿಗೆ ನನ್ನ ಕೈಲಾಗಿದ್ದು ನಾನು ಸಪೋರ್ಟ್ ಚಿಕ್ಕ ಸಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ಇವ್ರಿಗೆ ಯಾರಾದ್ರೂ ಸ್ವಲ್ಪ ಒಳ್ಳೆ ಮನಸ್ಸಿಂದ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ, ತುಂಬಾ ಜನ ಬಾಡಿ ಬಿಲ್ಡರ್ಸ್ ಇದ್ದಾರೆ ನಮ್ಮ ಸ್ಟೇಟ್ ಅಲ್ಲೂ, ಏನ್ ಕಡಿಮೆ ಏನಿಲ್ಲ. ಅವ್ರಿಗೆಲ್ಲ ಎಂಕರೇಜ್ ಮಾಡಿದ್ರೆ ನಮ್ಮ ಸ್ಟೇಟ್ ನ ಯಾವ್ದೋ ಲೆವೆಲ್ ತಗೊಂಡೋಗ್ತಾರೆ, ನಮ್ಮ ಕಂಟ್ರಿನೂ ಅಷ್ಟೇ ಇನ್ನೊಂದು ಲೆವೆಲ್ಗೆ ತಗೊಂಡೋಗಿ ನಿಲ್ಲಿಸ್ತಾರೆ ಅನ್ನೋದು ಭರವಸೆ ನಮ್ಗಳಿಗಿದೆ. ಎಲ್ಲರೂ ಎಂಕರೇಜ್ ಮಾಡಬೇಕು. ದಯವಿಟ್ಟು ಎಂಕರೇಜ್ ಮಾಡಿ ಸ್ಪೋರ್ಟ್ಸ್ಗೆ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀವಿ ಸರ್. ಒಟ್ಟಲ್ಲಿ ದೇಹ ಬೆಳೆಸುವಂತ ಕನಸುಗಳನ್ನ ಕಟ್ಕೊಂಡು ಬರುವಂತ ಹುಡುಗರಿಗೇನು ಕಡಿಮೆ ಇರೋದಿಲ್ಲ. ಆದ್ರೆ ಇವರಿಗೆ ಸೂಕ್ತ ಪ್ರೋತ್ಸಾಹ, ಸಹಾಯ ಸಿಕ್ಕರೆ ಮಾತ್ರ ಕನಸನ್ನ ನನಸು ಮಾಡಬಹುದು. ಬಾಡಿ ಬಿಲ್ಡಿಂಗ್ ನಲ್ಲಿ ವಿಶೇಷ ಸಾಧನೆ ಮಾಡಿ ರಾಜ್ಯಕ್ಕೆ ಕೀರ್ತಿ ತರಬಹುದು. ದೇಹದಾಢ್ಯ ಪ್ರದರ್ಶನ ಅಥವಾ ಸ್ಪರ್ಧೆಗೆ ಅಂತಾರಾಷ್ಟ್ರೀಯ ಮನ್ನಣೆ ಇದ್ರೂ ಇದೊಂದು ಪಂದ್ಯವಾಗಿ ಗುರುತಿಸಿಕೊಂಡಿಲ್ಲ. ಯಾರ ಬೆಂಬಲವೂ ಇಲ್ಲ. ಸ್ವಂತ ಪರಿಶ್ರಮ, ಖರ್ಚಿನಿಂದಲೇ ಇವರು ತಯಾರಾಗ್ತಾರೆ. ಹೀಗಾಗಿ ತಮಗೂ ಕ್ರೀಡಾಪಟುಗಳಿಗೆ ನೀಡುವ ಪ್ರೋತ್ಸಾಹ, ಸಹಾಯ ನೀಡಬೇಕು. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ದೇಶಕ್ಕೆ ಪ್ರಶಸ್ತಿಯನ್ನ ತಂದುಕೊಡ್ತೀವಿ ಅನ್ನೋ ಮನವಿ ಇವರದ್ದು. ಇದು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.